ನಿಮಗೂ ಕೂಡ ಈ ರೀತಿ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ನೀವು ಕೂಡ ಇವತ್ತಿನ ಹೊಸ ಟಿಪ್ಸ್ನ ಒಂದ್ಸರಿ ಆದರೂ ಟ್ರೈ ಮಾಡಿ ನೋಡಿ. ಇದರಿಂದ ಎಷ್ಟೆಲ್ಲ ಮೆಡಿಸಿನ್ಗಳು ರೆಡಿ ಆಗುತ್ತೆ, ಆದರೆ ನಮಗೆ ಇದನ್ನು ಯೂಸ್ ಮಾಡುವಂಥ ರೀತಿ ಗೊತ್ತೇ ಇಲ್ಲ ಸ್ನೇಹಿತರೆ. ನಾವು ಇದನ್ನು ಬಿಸಾಕ್ತಾ ಇರ್ತೇವೆ ಸ್ನೇಹಿತರೆ. ಯಾವುದು ವಸ್ತು ಅಂತ ಹೇಳ್ತೇನೆ ಬನ್ನಿ ನೋಡಿ. ಇವಾಗ ಮಾವಿನ ಸೀಸನ್ ಇರೋದ್ರಿಂದ ಮಾವಿನಕಾಯಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಮಾವಿನಕಾಯಿ ತಿಂದ್ಬಿಟ್ಟು ನಾವು ಒಳಗಡೆ ಇರುವಂಥ ಈ ರೀತಿ ಟೀಪನ್ನು ಬಿಸಾಕ್ತಾ ಹೋಗ್ತೇವೆ ಸ್ನೇಹಿತರೆ. ಇದರಿಂದ ಕೂಡ ಎಷ್ಟೆಲ್ಲ ಮೆಡಿಕಲಲ್ಲಿ ಎಷ್ಟೆಲ್ಲ ಯೂಸಸ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ನಾನಿವಾಗ ಒಂದು ಮಾವಿನಕಾಯಿ ಟೀಪನ್ನು ತೊಗೊಂಡು ಚೆನ್ನಾಗಿ ಒಣಗಿಸ್ಬಿಟ್ಟಿದ್ದೆ ಮೊದಲಿಗೆ. ನೀವು ಬೇಕಾದರೆ ಹಸಿ ಆಗಿರುವಂಥ ಮಾವಿನ ಹಣ್ಣಿನ ಟೀಪನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಈ ರೀತಿ ನಾನು ಕುಟ್ಕೊಂಡ್ಬಿಟ್ಟು ಒಳಗಡೆ ಇರುವಂಥ ಚಿಕ್ಕದಾಗಿರುವಂಥ ಟೀಪನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಕುಟ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಇವಾಗ ಚೆನ್ನಾಗಿ ಕುಟ್ಕೋತಾ ಇರುವಂಥದ್ದು ನೋಡಿ. ಇದನ್ನು ಯಾವ ರೀತಿ ತುಂಬಾ ನೈಸಾಗಿ ಪೌಡರ್ ಮಾಡಬೇಕು ಈ ರೀತಿ, ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಪೌಡರ್ ಮಾಡಿಕೊಂಡು ಸ್ನೇಹಿತರೆ. ಇವಾಗ ನೋಡ್ಬೋದು ಸ್ನೇಹಿತರೆ, ಎಷ್ಟೆಲ್ಲ ಮೆಡಿಸನ್ಗಳಲ್ಲಿ ಇದನ್ನು ತುಂಬಾ ಉಪಯೋಗ ಮಾಡ್ತಾರೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥದ್ದು ಈ ಒಂದು ಪೌಡರ್ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು, ಇವಾಗ ನಾನು ನೆಕ್ಸ್ಟ್ ಬಂದುಬಿಟ್ಟು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಚೆನ್ನಾಗಿದನ್ನು ನೋಡಿ, 2-3 ಡ್ರಾಪ್ ಅಷ್ಟು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಈ ಒಂದು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ನಮ್ಮ ಕೂದಲನ್ನು ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಹಾಕ್ಕೊಂಡಿರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನು ಇದ್ರೊಳಗಡೆ ಮೊಸರನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಮೊಸರನ್ನು ಸ್ವಲ್ಪ ನಾನು ತೆಳುವಾಗಿ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಹಾಕೋತಾ ಇರುವಂಥದ್ದು. ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇರುವಂಥದ್ದಂತ. ಇದನ್ನು ಸ್ನೇಹಿತರೆ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ನಾವು ಮಾವಿನಕಾಯಿಗೆ ಎಷ್ಟು ಬೆಲೆ ಬಾಳುತ್ತೋ ಅದಕ್ಕಿಂತ ದುಪ್ಪಟ್ಟಾಗಿ ಇದರ ಬೆಲೆ ಬಾಳುತ್ತೆ ಸ್ನೇಹಿತರೆ. ಮಾರ್ಕೆಟಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇದರಿಂದ ಪೌಡರ್ಗಳು ರೆಡಿ ಆಗುತ್ತೆ. ಹೊಟ್ಟೆಯಲ್ಲಿ ತಗೋತಾ ಇರ್ತಾರೆ ಸ್ನೇಹಿತರೆ. ಈ ಒಂದು ಪೌಡರ್ ಅಷ್ಟು ಒಳ್ಳೆಯದು ಸ್ನೇಹಿತರೆ. ಹಾಗೂ ಇದರಿಂದ ನಾವು ಹೇರ್ ಕೇರ್ ಕೂಡ ಮಾಡ್ಬೋದು. ಹಾಗೂ ನಮ್ದು ಯಾವುದೇ ಒಂದು ಆರೋಗ್ಯ ಸಮಸ್ಯೆದಲ್ಲೂ ಈ ಒಂದು ಮಾವಿನಕಾಯಿ ಟೀಪನ್ನು ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ, ಇದನ್ನು ಎಷ್ಟು ಬೆಲೆ ಬಾಳುತ್ತೆ ಅಂದರೆ 2000ಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಪೌಡರ್ನ ನೀವು ನೋಡಿ, ನಿಮಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ನಾವು ಮನೆಯಲ್ಲಿ ಎಷ್ಟೆಲ್ಲ ವೇಸ್ಟ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಆದರೆ ಸೈಂಟಿಫಿಕ್ನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಎಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ವಿಜ್ಞಾನಿಗಳು. ಇದರಿಂದ ಎಷ್ಟೆಲ್ಲ ಉಪಯೋಗಗಳನ್ನ ತಯಾರಿಸ್ತಾ ಇರ್ತಾರೆ ಅಂತ ಎಲ್ಲರೂ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಈ ಒಂದು ಟಿಪ್ಸ್ನ ಶೇರ್ ಮಾಡಬೇಕನ್ನಿಸ್ತು ಸ್ನೇಹಿತರೆ. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇರುವಂಥದ್ದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇವಾಗ ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವು ಕೂಡ ಮೊದಲನೇ ಬಾರಿಗೆ ನನ್ನೊಂದು ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಇದ್ರೊಳಗಡೆ ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. 1 ಸ್ಪೂನಷ್ಟು ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಬೇಕಾದರೆ ಇದು ಆಪ್ಷನಲ್, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ನೀವು ಯಾವುದೇ ಒಂದು ಮೆಹಂದಿ ಪೌಡರ್ ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಬೋದು. ಇದ್ರೊಳಗಡೆ ಯಾವುದೇ ಒಂದು ಮೆಹಂದಿ ಪೌಡರ್, ಆಮ್ಲ ಪೌಡರ್ ಯಾವುದು ಕೂಡ ಆ್ಯಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ನಾನು ಯಾವ ರೀತಿ ಇವಾಗ ಈ ಒಂದು ಪೇಸ್ಟ್ನ ರೆಡಿ ಮಾಡಿದ್ನಲ್ವ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು, ಅಂದರೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೋಡಿ, ನಿಮಗೆ ಪೂರ್ತಿಯಾಗಿ ಕಪ್ಪು ಕೂದಲು ಬೇಡ, ಶೈನಿ ಆಗಿರಬೇಕು ಅಂದರೆ ಸ್ವಲ್ಪ ರೆಡ್ ಆಗಿರಬೇಕು ಅಂದರೆ ಇದನ್ನೇ ಹೀಗೆ ನೀವು ಹಚ್ಕೊಳ್ಳಿ ಸ್ನೇಹಿತರೆ. ಪೂರ್ತಿಯಾಗಿ ನಿಮಗೆ ಕೂದಲು ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ, ಕಡಿಮೆನೇ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದು ಟಿಪ್ಸ್ನ ಹೇಳ್ತೀನಿ ನೋಡಿ. ಇದನ್ನು ಇದೇ ರೀತಿ ಬೇಕಾದರೆ ನೀವು ಹಚ್ಕೊಳ್ಬೋದು. ಅಥವಾ ನೆಕ್ಸ್ಟ್ ಒಂದು ಟಿಪ್ಸ್ನ ಹೇಳ್ತೇನೆ ನೋಡಿ. ಅದನ್ನು ಮಾಡೋದ್ರಿಂದ ನಿಮ್ಮ ಕೂದಲು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಸ್ನೇಹಿತರೆ. ನೀವು ಕೂಡ ನಿಮಗೆ ಈ ಒಂದು ಮೆಹಂದಿ ನೋಡ್ಬೋದು ಇವಾಗ ಕಲರ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇವಾಗ ನಾನು ಕಬ್ಬಿಣದ ಬಾಣಲಿನ ಯೂಸ್ ಮಾಡಿಕೊಂಡು ಅದರ ಒಳಗಡೆ ಮಾಡ್ಕೊಂಡಿರುವಂಥ ಈ ಒಂದು ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಅಷ್ಟು ಪ್ರಮಾಣದಲ್ಲಿ ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು ಕೇವಲ ಸ್ನೇಹಿತರೆ ನೋಡಿ 1-20 ನಿಮಿಷ ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನ್ಯಾಚುರಲ್ ಹೇರ್ ಡ್ರೈ ಸ್ನೇಹಿತರೆ, ನೀವು ಕೂಡ ನಂಬೋದಿಲ್ಲ. ಈ ರೀತಿ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ, ಎಷ್ಟು ಕಪ್ಪು ಬಣ್ಣಕ್ಕೆ ಬರುತ್ತೆ. ಹಾಗೂ ನನ್ನ ಕೈಗಳು ಕೂಡ ತುಂಬಾ ಕಪ್ಪಾಗುತ್ತೆ ಸ್ನೇಹಿತರೆ. ಇದನ್ನು ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ
ನಿಮ್ಮ ಕೂದಲು ಕಪ್ಪು ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಹಾಗೂ ನಿಮ್ಮ ಹೇರ್ಸ್ ಕೂಡ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ನೋಡ್ಬೋದು ಇವಾಗ ನಾನು ಇದನ್ನು 15 ಮಿನಿಟ್ಸ್ ಅಷ್ಟೇ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟೆ. ನೋಡಿ ಇವಾಗ ರೆಸ್ಟ್ ಆದ ತಕ್ಷಣ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸ್ನೇಹಿತರೆ ಅಂತ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾನು ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥದ್ದು ಅಂತ. ಇದನ್ನು ಈಸಿಯಾಗಿ ನೀವು ಕೈಯಿಂದ ನಿಮ್ಮ ಹೇರ್ಸ್ಗೆ ಹಚ್ಬೋದು ಸ್ನೇಹಿತರೆ. ಹಚ್ಚಿದ ತಕ್ಷಣ ಕೂದಲು ಚೆನ್ನಾಗಿ ರಿಸಲ್ಟ್ ಕೊಡೋದಿಲ್ಲ. ಇದನ್ನು 1-2-3 ಟೈಮ್ಸ್ ನೀವು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಇದರೊಳಗಡೆ ಆ್ಯಡ್ ಮಾಡಿಲ್ಲ. ತಕ್ಷಣವೇ ನಿಮ್ಮ ಕೂದಲು ಕಪ್ಪಾಗೋದಕ್ಕೆ ಅದಕ್ಕೋಸ್ಕರ 1-2-3 ಸಲ ಆದರೂ ನೀವು ಟ್ರೈ ಮಾಡಬೇಕು ಸ್ನೇಹಿತರೆ. ತಿಂಗಳಿಗೆ 1 ಸಲ ಆದರೂ ಅಪ್ಲೈ ಮಾಡ್ತಾ ಹೋಗಿ, ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ನ ಮಾಡ್ಬೋದು. ಥ್ಯಾಂಕ್ ಯು.